ಬ್ಲಾಕ್ ಸ್ಪಾಟ್ ಅನ್ನ ಕ್ಲೀನ್ ಮಾಡಿ ಪರಿವರ್ತಿಸಿದ ನಗರಸಭೆ ಪೌರ ಕಾರ್ಮಿಕರು. ಕಸದ ವಾಹನಗಳಿಗೆ ಕಸ ಹಾಕಿ ನೈರ್ಮಲ್ಯತೆ ಕಾಪಾಡಿ. ಆಯುಕ್ತ ರುದ್ರೇಶ್. ಶಿರಾ ಜ್ಯೋತಿ ನಗರದ 4ನೇ ವಾರ್ಡ್ನಲ್ಲಿರುವ ಬ್ಲಾಕ್ ಸ್ಪಾಟ್ ಅನ್ನ ಕ್ಲೀನ್ ಸ್ಪಾಟ್ ಆಗಿ ಪರಿವರ್ತಿಸಿರುವ ಜಾಗವನ್ನು ವೀಕ್ಷಿಸಿದ ನಂತರ ಮಾತನಾಡಿದ ನಗರಸಭೆ ಆಯುಕ್ತರಾದ ರುದ್ರೇಶ್, ರಸ್ತೆಯ ಪಕ್ಕದಲ್ಲಿರುವ ಖಾಲಿ ಜಾಗದಲ್ಲಿ ಸಾರ್ವಜನಿಕರು ದಿನನಿತ್ಯದ ತ್ಯಾಜ್ಯವನ್ನ ತಂದು ಹಾಕುವುದರಿಂದ ನಗರದ ಅಂದ ಕೆಡುವುದರ ಜೊತೆಗೆ ರಸ್ತೆಯಲ್ಲಿ ಸಂಚರಿಸುವವರು ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ ಉಂಟಾಗಿದೆ. ಸಿರಾ ನಗರಾದ್ಯಂತ ಇಂತಹ ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿ ಕ್ಲೀನ್ ಸ್ಪಾಟ್ ಆಗಿ ಪರಿವರ್ತಿಸಿ ನಗರದ ನೈರ್ಮಲ್ಯತೆಯನ್ನ ಕಾಪಾಡುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಸಾರ್ವಜನಿಕರು ಎಲ್ಲೆಂದರಲ್ಲಿ ಕಸ ಚೆಲ್ಲುವುದರ ಬದಲು ಮನೆ ಬಾಗಿಲಿಗೆ ಬರುವ ಕಸದ ವಾಹನಗಳಿಗೆ ಕಸವನ್ನ ಹಾಕಿ ನಗರದ ನೈರ್ಮಲ್ಯ ಕಾಪಾಡಲು ಸಹಕರಿಸಬೇಕೆಂದು ಕರೆ ನೀಡಿದರು. ಈ ಜಾಗದಲ್ಲಿ ಹಲವಾರು ವರ್ಷಗಳಿಂದ ವಾರ್ಡಿನ ನಿವಾಸಿಗಳು ತ್ಯಾಜ್ಯವನ್ನ ಹಾಕುತ್ತಿರುವುದರಿಂದ ಕೆಟ್ಟ ದುರ್ವಾಸನೆ ಹಾಗೂ ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗಿತ್ತು. ಈ ಬಗ್ಗೆ ವಾರ್ಡಿನ ನಿವಾಸಿಗಳು ಸಾಕಷ್ಟು ದೂರು ನೀಡಿದ್ದರೂ ನಮ್ಮ ಪೌರ ಕಾರ್ಮಿಕರು ಇಲ್ಲಿರುವ ಕಸದ ರಾಶಿಯನ್ನು ತೆಗೆದು ಫುಟ್ಬಾಲ್ ಆಟದ ಮೈದಾನ ಹಾಗೂ ಸಾರ್ವಜನಿಕರು ಸಂಜೆ ಹಾಗೂ ಬೆಳಗ್ಗೆ ಕುಳಿತುಕೊಳ್ಳಲು ಉತ್ತಮ ಪರಿಸರ ಸೃಷ್ಟಿ ಮಾಡಿರ್ತಾರೆ. ಯಾರಾದರೂ ಈ ಜಾಗಕ್ಕೆ ಕಸ ಹಾಕಿದ್ರೆ ಅಂತವರಿಗೆ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಸಿದ್ರು. ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥವ್ರು ಎಲ್ಲರೂ ಬಂದು ಕಸವನ್ನ ಹೆಂಗಂದ್ರೆ ಹೆಂಗೆ ಬಿಸಾಕಿ ಹೋಗ್ತಾ ಇದ್ರು. ನಮ್ಮ ನಗರಸಭೆಯ ಶಿರಾ ನಗರಸಭೆಯ ಘನತ್ಯಾಜ್ಯ ವಾಹನಗಳು ಆಟೋ ಮತ್ತು ಟ್ರ್ಯಾಕ್ಟರ್ ಬಂದರೂ ಸಹಿತ ಅವರು ಕಸವನ್ನು ಕೊಡ್ತಾ ಇರಲಿಲ್ಲ. ಇಲ್ಲೆಲ್ಲ ತೊಗೊಂಬಂದು ಯಾವ ಬೇಕಾವಾಗ ಹಾಕೋವರು. ಇದರಿಂದ ಇಲ್ಲಿ ಸುತ್ತಮುತ್ತ ಇರತಕ್ಕಂಥವ್ರಿಗೆ ಅನೈರ್ಮಲ್ಯ ವಾತಾವರಣ ಉಂಟಾಗಿತ್ತು. ಸ್ವಚ್ಛತೆ ಇರಲಿಲ್ಲ. ಭಾಳಷ್ಟು ಜನ ನಮಗೆ ಬಂದು ಕಂಪ್ಲೇಂಟ್ ಮಾಡಿತ್ತು. ಅದನ್ನು ನಮ್ಮ ನಗರಸಭೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಇವರೆಲ್ಲ ಬಂದು ಇಲ್ಲಿ ಗಮನಿಸಿ ಇದನ್ನು ನಾವೇನಾದರೂ ಮಾಡಿ ಬ್ಲಾಕ್ ಸ್ಪಾಟನ್ನು ಸ್ವಚ್ಛತೆಯ ಒಂದು ಸ್ಪಾಟ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು, ಒಂದು ಕ್ಲೀನಿಂಗ್ ಸ್ಪಾಟ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟು ನಮ್ಮ ಕಮ್ಯುನಿಟಿ ಮೊಬೈಲೈಸರ್ಸ್ ಇದ್ದಾರೆ, ಇವರೆಲ್ಲರೂ ಶ್ರಮ ಹಾಕಿ ಇದನ್ನು ಈ ಬ್ಲಾಕ್ ಸ್ಪಾಟನ್ನು ಈ ರೀತಿ ಎಲ್ಲ ಕ್ಲೀನ್ ಸ್ಪಾಟ್ ಆಗಿ ಮಾಡಿದ್ದಾರೆ. ಅದಕ್ಕೆ ಇವರೆಲ್ಲರೂ ಸಹಿತ ಇವರು ಪೇಪರ್ ಓದಲಿಕ್ಕೆ ಅವಕಾಶ ಮಾಡಿಕೊಡ್ತಾ 2 ಚೇರ್ಗಳನ್ನ ಹಾಕಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಗಿಡಗಳನ್ನ ಸಹಿತ ನಾವು ಹಾಕಿದ್ದೀವಿ. ಅದನ್ನು ಪ್ರೊಟೆಕ್ಟ್ ಮಾಡಿ ದೊಡ್ಡದಾಗಿ ಇದನ್ನು ಬಳಸ್ತೀವಿ. ಹಾಗೇನೆ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ಬೋದು ಒಂದು ಕೋರ್ಟನ್ನು, ಥ್ರೋಬಾಲ್ ಕೋರ್ಟನ್ನು ಸಹಿತ ಮಾಡಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಮಕ್ಕಳುಗಳು ಅದನ್ನು ಸದುಪಯೋಗ ಮಾಡ್ಕೋಬೇಕು. ಇಲ್ಲಿಂದ ಅಲ್ಲಿವರೆಗೆ ಸುಮಾರು ಒಂದು 100 ಅಡಿ ಜಾಗದಲ್ಲಿ ಬ್ಲಾಕ್ ಸ್ಪಾಟ್ ಆಗಿತ್ತು. ಅದನ್ನು ನೀವು ಕ್ಲೀನ್ ಸ್ಪಾಟ್ ಆಗಿ ಮಾಡಿದ್ದೀವಿ. ನಾವು ಸಾರ್ವಜನಿಕರಿಗೆ ಕೇಳ್ಕೊಳೋದಿಷ್ಟೇ, ನಮ್ಮ ಶಿರಾ ನಗರ ಸ್ವಚ್ಛವಾಗಿರಬೇಕು. ಮುಖ್ಯವಾಗಿ ಸ್ವಚ್ಛವಾಗಿದ್ದರೆ ಯಾವುದೇ ರೋಗ ರುಜಿನಗಳು ಬರೋದಿಲ್ಲ, ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಹಾಗಾಗಿ ಸಾರ್ವಜನಿಕರು ನಮ್ಮೊಂದಿಗೆ ಕೈ ಜೋಡಿಸಿದರೆ ನಾವು ಈಗ ಅದಕ್ಕೆ ಇಲ್ಲಿ ಯಾರು ಬ್ಲಾಕ್ ಸ್ಪಾಟ್ ಆಗಿ ಕನ್ವರ್ಟ್ ಮಾಡ್ತಾರೋ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ. ಕಸದ ಗಾಡಿಗೆ ನಿಮ್ಮ ಕಸವನ್ನು ಕೊಡಬೇಕು. ಮುಖ್ಯವಾಗಿ 4 ರೀತಿ ಕಸವನ್ನು ವಿಂಗಡಣೆ ಮಾಡಬೇಕು. ಈಗ 2026ರ SWM ರೂಲ್ಸ್ ಪ್ರಕಾರ ಹಸಿ ಕಸ, ಒಣ ಕಸ ಮತ್ತು ನೈರ್ಮಲ್ಯ ಕಸ ಮತ್ತು ವಿಶೇಷ ತ್ಯಾಜ್ಯ ಅಂತ ಹೇಳ್ಬಿಟ್ಟು 4 ರೀತಿಯ ತ್ಯಾಜ್ಯವನ್ನು ಎಲ್ಲರೂ ಸಹಿತ ವಿಂಗಡಿಸ್ಬೇಕು. 4 ರೀತಿ ತ್ಯಾಜ್ಯ ವಿಂಗಡಿಸ್ಬೇಕು. ಅವನ್ನು ನಾವು ಸಪ್ರೇಟಾಗಿ ವಿಂಗಡಣೆ ಮಾಡಿ ಅವನ್ನೆಲ್ಲವನ್ನು ಸಹಿತ ನಾವು ಪ್ರೊಸೆಸಿಂಗ್ ಮಾಡ್ತೀವಿ ನಮ್ಮ ಲ್ಯಾಂಡಲ್ಲಿ. ಜೊತೆಗೆ MRF ಸೆಂಟ್ರ್ ಸಹಿತ ನಾವು ಮಾಡಿದ್ದೀವಿ. MRF ಘಟಕ ಅಂತ, ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ. ಏನು ಕಸ ಏನು ಬರುತ್ತೋ ಅದನ್ನು ಪ್ರತಿಯೊಂದನ್ನು ಸೆಗ್ರಿಗೇಷನ್ ಮಾಡ್ತೀವಿ. ನಾವು ಚಪ್ಪಲಿ ಮನೆಯಲ್ಲಿರ್ತಕ್ಕಂಥ ಒಂದೇ ಬ್ಯಾಗನ್ನು ತೊಗೊಂಡೋಗ್ಬಿಟ್ಟು ನಿಮ್ಮ ತರಕಾರಿಗಳನ್ನಾಗಿರ್ಬೋದು, ದವಸ ಧಾನ್ಯಗಳನ್ನಾಗಿರ್ಬೋದು ತೊಗೊಂಬರ್ರಿ, ಅದನ್ನೇ ಬಳಸಿ. ಅಲ್ಲಿ ಹೋಗಿ ಅವರು ಕಡಿಮೆ ರೇಟಿಗೆ ನಾವು 50 ಪೈಸೆ 1 ರೂಪಾಯಿಗೆಲ್ಲ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ ಅಂತ ತರಬೇಡಿ ದಯಮಾಡಿ. ನಾವೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀವಿ ಬಟ್ಟೆ ಬ್ಯಾಗನ್ನು ಯೂಸ್ ಮಾಡಬೇಕು ಅಂತ. ಹಾಗೆಯೇ ನಾವೇನು ಈ ಉಪಕ್ರಮ ಹೊಸದಾಗಿ ಮಾಡಿದ್ದೀವಿ, ಇದಕ್ಕೆಲ್ಲ ಸಾರ್ವಜನಿಕರು ಎಲ್ಲರೂ ಕೈ ಜೋಡಿಸ್ಬೇಕು. ಹಾಗೆಯೇ ಇಲ್ಲಿ ಯಾರು ಅಕ್ಕಪಕ್ಕ ಕಸವನ್ನು ಹಾಕ್ತಾರೆ ಅವರು ಗುರುತಿಸಿ ಕೊಟ್ಟರೆ ನಿಮಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಆ ಥರದವ್ರಿಗೆ ನೀವು ಯಾರು ಸಹಕಾರ ಮಾಡಬಾರ್ದು. ಅವ್ರದ್ದೊಂದು ಫೋಟೋ ಕ್ಲಿಕ್ ಮಾಡಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಇಲ್ಲ ಕಮ್ಯುನಿಟಿ ಮೊಬೈಲೈಸರ್ಸ್ಗೆ ಕೊಡ್ರಿ, ಅವ್ರಿಗೆ ನಾವು ದಂಡವನ್ನು ಹಾಕ್ತೀವಿ. 1 ಸರಿ 2 ಸರಿ ನಾವು ಹೇಳ್ತೀವಿ, ಅವರು ಅದಕ್ಕೂ ಬಗ್ಲಿಲ್ಲ ಮತ್ತೆ ಕಸ ಹಾಕಿದ್ರು ಅಂತಂದರೆ ಅವ್ರಿಗೆ ದಂಡವನ್ನು ಹಾಕ್ತಕ್ಕಂಥ ಕೆಲಸವನ್ನು ನಾವು
ಮಾಡ್ತೀವಿ. ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರಾದ ರುದ್ರೇಶ್, ಹಿರಿಯ ಆರೋಗ್ಯ ಸಹಾಯಕರಾದ ಚಿಕ್ಕಸ್ವಾಮಿ, ಆಪಶಿಯ ಬಾನು, ವಿದ್ಯಾಶ್ರೀ, ಜಗನ್ನಾಥ್, ಹಿರಿಯ ಆರೋಗ್ಯ ಸಹಾಯಕರಾದ ಶ್ರೀಕಾಂತ್, ಸ್ವಚ್ಛತಾ ಮೇಲ್ವಿಚಾರಕರಾದ ರಂಗನಾಥ್, ಕಮ್ಯುನಿಟಿ ಮೊಬಲೈಸರ್, ಪೌರಕಾರ್ಮಿಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಲಾಕ್ ಸ್ಪಾಟ್ ಅಂತ ಇರ್ತಕ್ಕಂಥ ಏರಿಯಾ ಜಾಗವನ್ನು ಕ್ಲೀನ್ ಸ್ಪಾಟ್ ಆಗಿ ಮಾಡಿದ್ದಾರೆ. ನಮ್ಮ ಶಿರಾ ನಗರಸಭೆಯ ಕಮ್ಯುನಿಟಿ ಮೊಬಲೈಸರು ಮತ್ತು ಪೌರ ಕಾರ್ಮಿಕರಿಗೆ ಧನ್ಯವಾದಗಳನ್ನು ಕಚೇರಿ ಕಡೆಯಿಂದ ಬ್ಲಾಕ್ ಸ್ಪಾಟ್ಗಳನ್ನು ಕ್ಲೀನ್ ಸ್ಪಾಟ್ ಆಗಿ ಮಾಡೋದಕ್ಕೆ ಶ್ರಮ ವಹಿಸ್ತೀವಿ ಮುಂದಿನ ದಿನಗಳಲ್ಲಿ. ಇದಕ್ಕೆ ಕೋರ್ತೀವಿ ನಾವು ನಗರಸಭೆ ವತಿಯಿಂದ ಸಾರ್ವಜನಿಕರು ಸಹಕಾರ ಕೊಡಬೇಕಾಗ ವಿನಂತಿ. ಇವ್ರು ಮಾಡಿರೋದನ್ನ ಎಲ್ಲ ನಾಗರಿಕರು ಅರ್ಥ ಮಾಡಿಕೊಂಡು ಇಲ್ಲಿಗೆ ಮತ್ತೆ ಕಸ ಹಾಕ್ತಿದ್ರೆ ನಮಗೂ ತುಂಬ ಖುಷಿನೇ. ಬಟ್ ಇಲ್ಲಿ ಕಸ ತಂದು ಹಾಕಿದ್ರೆ ಅಧಿಕಾರಿಗಳು ಹೇಳಿರೋ ಥರ ದಂಡ ವಿಧಿಸಿದ್ರೆ ಒಳ್ಳೇದಾಗಬಹುದೇನೋ, ಅಂದರೆ ಮುಂದೆ ಹಾಕೋರು ಎಚ್ಚೆತ್ಕೊಂಡು ದಂಡ ಹಾಕ್ತಾರೆ ಅನ್ನೋ ಭಯದಿಂದಲಾದರೂ ಕಸ ಹಾಕೋದೇನೋ ಅಂತ ನನ್ನ ಅಭಿಪ್ರಾಯ.